ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹ ಪ್ರಕರಣ ತಿಮ್ಮರೋಡಿ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಕ್ಷೇಪ ಸಲ್ಲಿಕೆಗೆ ಕಾಲಾವಕಾಶ ಕೇಳಿದ ಎಸ್ಪಿ ಜಾತಿ ಗಣತಿ ಯಾವುದೇ ವಿಳಂಬ ಆಗ್ತಿಲ್ಲ ನೆಟ್ವರ್ಕ್ ಸರ್ವರ್ ಸಮಸ್ಯೆ ಎಲ್ಲವೂ ಸರಿಯಾಗುತ್ತೆ ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಮುಂದೆ ಯಾವ ಚುನಾವಣೆಗೂ ಸ್ಪರ್ಧಿಸಲ್ಲ ರಾಜಕೀಯ ನಿವೃತ್ತಿ ಘೋಷಿಸಿದ ಗೀತಾ ಶಿವಣ್ಣ ಜನರ ಮಧ್ಯೆ ಕೆಲಸ ಮಾಡ್ತೇನೆ ಎಂದ ಗೀತಾ ಹೊಸಪೇಟೆಯ ಸಿಲಿಂಡರ್ ಸ್ಫೋಟ ಪ್ರಕರಣ ಸ್ಥಳಕ್ಕೆ ಸಚಿವ ಜಮೀರ್ ಭೇಟಿ ನೀಡಿ ಪರಿಶೀಲನೆ ಎಲ್ಲರೂ ಬೇಗ ಗುಣಮುಖರಾಗಲೆಂದ ಉಸ್ತುವಾರಿ ರಾಜ್ಯದಲ್ಲಿ ನಿಲ್ಲದ ಮಳೆ ಆರ್ಭಟ 8 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಉಕ್ಕಿ ಹರಿದ ಭೀಮಾ ನದಿ ಅಬ್ಬರಕ್ಕೆ ಉತ್ತರ